ಮಲ್ಲಿಕಾರ್ಜುನ್, ಅಪ್ಲಿಕೇಶನ್ ಡಿಸೈನ್ ಇನ್ನೂ ಮುಗ್ದಿಲ್ವಾ? ಮಾಡ್ತಾ ಇದ್ದೆ ಮೇಡಮ್. ಲೈನ್ ಸೆಟ್ಟಿಂಗ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಮೇಡಮ್. ಹೇಗೆ ಮಾಡ್ತೀರಾ ಮಾಡಿ ನೋಡೋಣ. ಇದರಲ್ಲಿ ಡಾಟ್ ಕೊಟ್ಟರೆ ಟೈಮ್ ಭಾಳ ಕನ್ಸ್ಯೂಮ್ ಆಗ್ತಾ ಇದೆ ಮೇಡಮ್. ಮತ್ತು ನೆಕ್ಸ್ಟು ನಾನು ಇನ್ಸರ್ಟಲ್ಲಿ ಹೋಗಿ ಶೇಪ್ಸಲ್ಲಿ ಹೋಗಿ ಲೈನ್ ತೊಗೊತಾ ಇದ್ದೀನಿ. ಸ್ಪೀಡ್ ಆಗಲ್ವಾ ಅದು? ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ಮೇಡಮ್. ಟೈಮ್ ಆಗ್ತಾ ಇದೆ ಮೇಡಮ್. ಈಸಿಯಾಗಿ ಮಾಡೋಕ್ಕೆ ಶಾರ್ಟ್ಕಟ್ ಆಗಬೇಕಾಗಿತ್ತು ಮೇಡಮ್. ಓಕೆ ಸರಿ, ಈಗ ನಾನು ಹೇಳ್ತೀನಿ ಮಾಡಿ. ಹಾಂ, ಈಗ ನೀವೇನು ಮಾಡಿ, ಫಸ್ಟ್ ಅಪ್ಲಿಕೇಶನ್ ಡಿಸೈನಲ್ಲಿ ಡೇಟಾನ ಫಸ್ಟ್ ಟೈಪ್ ಮಾಡಿಕೊಂಡು ಡೇಟಾನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ ಮೇಡಮ್. ಸೊ ಮಾಡ್ಕೊಂಡು ಆದಮೇಲೆ ನಾನು ಹೇಳ್ದಂಗೆ ನೀವು ಮಾಡಿ, ಪ್ಯಾರಾಗ್ರಾಫಲ್ಲಿ ಹೋಗಿ ಪ್ಯಾರಾಗ್ರಾಫ್ ಇಂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಓಕೆ ಸೊ ಅಲ್ಲಿ ಕೆಳಗಡೆ ಟ್ಯಾಬ್ಸ್ ಅನ್ನೋ ಆಪ್ಷನ್ ಇದೆ ನೋಡಿ, ಹಾಂ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮಗೆ ಲೈನ್ ಎಲ್ಲಿವರೆಗೂ ಬೇಕು, ಫಸ್ಟ್ ಅಲ್ಲಿ ಎಷ್ಟು ಸೆಂಟಿಮೀಟರ್ ಇದೆ ನೋಡಿ. ನಿಮಗೆ 15 ಸೆಂಟಿಮೀಟರ್ವರೆಗೂ ಬೇಕಾದ್ರೆ 15 ಸೆಂಟಿಮೀಟರ್ವರೆಗೂ ಟೈಪ್ ಮಾಡಿ ಅಲ್ಲಿ. ಹಾಂ, ಓಕೆ, ಕೆಳಗಡೆ ನಿಮಗೆ ಲೈನ್ ಬೇಕಾ, ಡ್ಯಾಶ್ ಬೇಕಾ, ಡಾಟ್ ಬೇಕಾ, ಅಂಡರ್ಸ್ಕೋರ್ ಬೇಕಾ ಅಂತ ಕೇಳುತ್ತದೆ. ನಿಮ್ಗೆ ಯಾವ ಡಿಸೈನ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆ, ಸೆಟ್ ಮಾಡಿ, ಓಕೆ ಮಾಡಿ. ನೋಡಿ ನೆಕ್ಸ್ಟ್ ಅಲ್ಲಿ ನೇಮ್ ಮೇಲೆ ಕ್ಲಿಕ್ ಮಾಡಿ, ಟ್ಯಾಪ್ ಪ್ರೆಸ್ ಮಾಡಿ. ನೋಡಿ ಬಂತಾ, ಕರೆಕ್ಟಾಗಿ ಬಂತಾ? ಓಕೆ. ಓಕೆನಾ? ಇದು ಅಪ್ಲಿಕೇಶನ್ ಡಿಸೈನ್ ಮಾಡೋದು ತುಂಬ ಶಾರ್ಟ್ಕಟ್ಟು, ತುಂಬ ನೀಟಾಗಿ ಡೇಟಾ ಅರೇಂಜ್ಮೆಂಟ್ ಆಗುತ್ತೆ. ಓಕೆ ಮೇಡಮ್, ಈಸಿ ಆಯಿತು. ಓಕೆ, ಹಾಂ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬ ಈಸಿ ಆಯಿತು.